ರಾಜ್ಯ ಸರ್ಕಾರ ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ, ಆಯ್ತು ಉತ್ತರ ಕೊಡ್ಲಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡೋ ಮುಂಚೆ ಮಾತಾಡ್ತೀರಿ, ಉತ್ತರ ಕಂಪ್ಲೀಟ್ ಆಗಲಿ. ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ. ಯಾಕೆಂತ ಹೇಳಿದ ಹಾಗೆ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ? ಎಲ್ಲ ನಿಮ್ಗೆ ಬೇಕಾ ಹಾಗೆ ಅವ್ರು ಹೇಳ್ಬೇಕಾ? ಪ್ರತಿಪಕ್ಷದಲ್ಲಿ ಪ್ರತಿಪಕ್ಷ ಕೂತ್ಕೊಂಡು ಏನು ಕೂಡ ಮಾತಾಡ್ಬೋದು, ಎಲ್ಲ ವಿಚಾರ ಹೇಳ್ಬೋದು. ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಎದ್ದು ಕೆಲವೊಂದು ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದು ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ. ಏನದಕ್ಕೆ ಒಂದು ಐಡಿಯಾ ಕಂಡು ಹಿಡಿಬಹುದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿ ಮಾಡ್ಬೋದು. ಅವರು ಇದೆ, ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು ಹೊರತು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗುದು ನೀವು ಈ ಕಡೆ ಹೋಗುದು ಜನರಲ್ಲಿ ಕಷ್ಟದ ಸಿಲುಕಿದಾಗ ಏನು ಪ್ರಯೋಜನ? ಸಮಾಧಾನದಿಂದ ಇರಿ. ಮೆಲ್ಲ ತಿಂದರೆ ಮುಳ್ಳನ್ನು ತಿನ್ಬೋದು, ಗಡಿಬಿಡಿ ಮಾಡಿದರೆ ನಿಮಗೆ ಮಾಂಸನ ಕುತ್ಕೊ ತಿನ್ನಲಿಕ್ಕೆ ಆಗುದಿಲ್ಲ. ಸಮಾಧಾನದ ಎಲ್ಲರೂ ಕೂಡ. ಅಧ್ಯಕ್ಷರೇ, ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸಜೆಸ್ಟ್ ಮಾಡಿದ್ರಿ. ನಮ್ಮ ಕಾಮತ್ತವ್ರು ಇರ್ಬೋದು, ನಾವು ಮಾತಾಡ್ತಿದ್ದಂಗೆ ಜಗಳಕ್ಕೆ ಬೀಳ್ತೀವಿ ಅಂತಂದರೆ ನಾವೇನು ಉತ್ತರ ಕೊಡಬೇಕು ಗೊತ್ತಾಗಲ್ಲ. ಬಟ್ ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆನ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಇದು ಹೇಳ್ತೀರಾ. ಆಯ್ತು, ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು, ನಿಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು. ಕಾನೂನು 10 ಗಂಟೆ ಮೇಲೆ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು. ಯಾವುದೇ ಸಭೆ ಸಮಾರಂಭನ 10 ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ. ಇದರ ಮಧ್ಯದಲ್ಲೂ ಸಹ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ, ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ. ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ, ಶಿಕ್ಷಣ ಸಚಿವರು ಇಲ್ಲ, ನಮ್ಮ ಸುನೀಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ. ಇಬ್ಬರತ್ತನ್ನು ಮಾತಾಡಿ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತೀವಿ. ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ. ಸೊ ನಮ್ಮ ಅಪೋಸಿಷನ್ ಲೀಡರ್ ಹೇಳಿದ್ರು, ಸುನೀಲ್ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ಸರಿ. ನಮ್ಮ ಅಶ್ವಥ್ ನಾರಾಯಣ ಅವ್ರು ಬಿಡಿ, ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರಿಗೆ ಕೂಗಾಡೋದೇ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಒಬ್ಬರು DCM ಆಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.